ನಾವಿಂದು ಭೇಟಿ ಕೊಟ್ಟಂತಹ ದೇವಾಲಯ ಸೌಮ್ಯಕೇಶವ ಅಥವಾ ಸೋಮಕೇಶವ ದೇವಾಲಯ. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಬರುವಂತಹ ಈ ದೇವಾಲಯ ಅತ್ಯಂತ ಪುರಾತನ ಮತ್ತು ತನ್ನದೇ ಆದಂತಹ ಇತಿಹಾಸದ ಛಾಪನ್ನು ಹೊಂದಿರುವ ಪೌರಾಣಿಕ ದೇವಾಲಯ. ಸುಮಾರು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ವಿಷ್ಣುವರ್ಧನ ಮತ್ತು ಆತನ ರಾಣಿಯಾದಂತಹ ಬೊಮ್ಮಲಾದೇವಿಯ ಒಂದು ಕೃಪೆಯಿಂದ ತನ್ನದೇ ಇತಿಹಾಸದ ಐತಿಹಾಸಿಕ ಪ್ರಬುದ್ಧತೆಯನ್ನು ಪಡೆದಂತಹ ದೇವಾಲಯ ಶ್ರೀ ಕ್ಷೇತ್ರ ಸೌಮ್ಯಕೇಶವ ದೇವಾಲಯ. ಈ ದೇವಾಲಯಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನನ್ನ ಕಣ್ಣಿಗೆ ಕಂಡಂತಹ ದೃಶ್ಯ, ನಾವು ಇವತ್ತಿನ ಮತ್ತು ಈಗಿನ ಯುಗದಲ್ಲಿ ಇದನ್ನೆಲ್ಲ ಮಾಡಲು ಅಸಾಧ್ಯ ಎಂಬಂತಹ ವಿಚಾರಗಳು. ಪ್ರತಿಯೊಂದು ಕಲ್ಲಿನ ಮೇಲೂ ಕೂಡ ನಮ್ಮದೇ ಆದಂತಹ ಇತಿಹಾಸ ಮತ್ತು ನಮ್ಮ ಪೂರ್ವಜರು ಕಂಡಂತಹ ವಿಚಾರ ವೈಚಾರಿಕತೆಯನ್ನ ಕಲ್ಲಿನ ಮೇಲೆ ಕೆತ್ತಿ ಹೋಗಿದ್ದಾರೆ. ಇದು ಯಾವುದೇ ಉಡುಗೊರೆಗಿಂತ ಕಡಿಮೆ ಇಲ್ಲ. ಪ್ರತಿಯೊಂದು ಕಲ್ಲು ಕೂಡ ಇತಿಹಾಸದ ಒಂದೊಂದು ಪುಟವನ್ನ ತೆರೆದಿಡುತ್ತದೆ. ಇದೊಂದು ಕೇವಲ ದೇವಾಲಯವಲ್ಲ, ಕೇವಲ ಭಕ್ತಿ ಭಾವದೊಂದಿಗೆ ಹೋಗುವುದಕ್ಕಿಂತ ನಮ್ಮ ಪೂರ್ವಜರ ಶಕ್ತಿ ಮತ್ತು ಸಾಮರ್ಥ್ಯ ಮತ್ತು ಅವರ ವೈಚಾರಿಕತೆಯನ್ನು ತಿಳಿಯುವುದಕ್ಕೆ ಹೋಗುವಂತಹ ವೈಚಾರಿಕ ಪ್ರದೇಶ. ಈ ದೇವಾಲಯದಲ್ಲಿ ನಾವು ಭಕ್ತಿಯನ್ನು ಕಾಣಬಹುದು, ಇತಿಹಾಸವನ್ನು ಕೂಡ.